ಎಜಿ ನ್ಯೂಸ್ಗೆ ಸ್ವಾಗತ. ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕು ಸರ್ಕಾರಿ ಆಸ್ಪತ್ರೆ ಅವ್ಯವಸ್ಥೆಯ ಆಗರವಾಗಿದ್ದು, ನಿಷ್ಠೆಯಿಂದ ಕೆಲಸ ಮಾಡುವವರು ಇಲ್ಲದೆ ರೋಗಿಗಳು ನರಳಾಡುವಂತಹ ಪರಿಸ್ಥಿತಿ ಎದುರಾಗಿದ್ದು, ಸಮರ್ಪಕ ಆರೋಗ್ಯ ಸೇವೆ ಮರೀಚಿಕೆಯಾಗಿದ್ದು, ಆಸ್ಪತ್ರೆ ರೋಗಗ್ರಸ್ತ ಸ್ಥಿತಿಯಲ್ಲಿ ಇದೆ ಎಂಬುದರಲ್ಲಿ ಎರಡು ಮಾತಿಲ್ಲ. ಹೇಳಿಕೊಳ್ಳಲು ರಾಜ್ಯ ಸಣ್ಣ ಕೈಗಾರಿಕೆ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರು ಆದ ಶರಣಬಸಪ್ಪ ಗೌಡ ದರ್ಶನಾಪುರ್ ಅವರ ಕ್ಷೇತ್ರ ಎಂದೆನಿಸಿಕೊಂಡರು. ಸಾರ್ವಜನಿಕ ಆಸ್ಪತ್ರೆಯಲ್ಲಿನ ರೋಗಿಗಳ ಗೋಳು ಕೇಳೋರಿಲ್ಲ. ವೈದ್ಯರು ಸಿಬ್ಬಂದಿ ಸರಿಯಾಗಿ ಕರ್ತವ್ಯ ನಿರ್ವಹಿಸದ ಕಾರಣ ರೋಗಿಗಳು ಆರೋಗ್ಯ ಸೇವೆಯಿಂದ ವಂಚಿತರಾಗ್ತಾ ಇದ್ದಾರೆ. ರಾತ್ರಿ ವೇಳೆ ವೈದ್ಯರು ಸಿಬ್ಬಂದಿಯನ್ನ ಆಸ್ಪತ್ರೆಯಲ್ಲಿ ಹುಡುಕಬೇಕು. ಅಪಘಾತ ವಿಷಜಂತು ಚಿಕಿತ್ಸೆ ಪಡೆಯಬೇಕಾದವರ ಪಾಡು ಹೇಳುತ್ತಿರದಾಗಿದೆ. ಚಿಕಿತ್ಸೆ ನೀಡುವಷ್ಟು ಆಧುನಿಕ ಚಿಕಿತ್ಸಾ ಸೌಲಭ್ಯವನ್ನ ಹೊಂದಿದ್ರು ಆಡಳಿತ ವರ್ಗದ ವೈಫಲ್ಯದಿಂದ ಜನರಿಗೆ ಸರಿಯಾಗಿ ವೈದ್ಯಕೀಯ ನೆರವು ಸಿಗ್ತಾ ಇಲ್ಲ. ಆಸ್ಪತ್ರೆಯ ಹೊರಗಡೆ ಚಿತ್ರಣ ನೋಡಿದ್ರೆ ನಂಬರ್ 1 ಆಸ್ಪತ್ರೆ ಅಂತ ವಾಸವಾಗಲಿದೆ. ಆದ್ರೆ ಒಳಗಡೆ ಹೋದ್ರೆ ರೋಗಿಗಳ ನರಕ ದರ್ಶನವಾಗೋದು ಗ್ಯಾರಂಟಿ. ಇದರ ಜೊತೆಗೆ ತಾಲೂಕಿನಾದ್ಯಂತ ನಾಯಿ ಕೊಡುವರಿಂದ ನಕಲಿ ಕ್ಲಿನಿಕ್ಗಳು ಎಲ್ಲೆಂದರಲ್ಲಿ ತಲೆ ಎತ್ತಿದ್ದು, ಇದಕ್ಕೆ ಕಡಿವಾಣ ಹಾಕಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳುವಲ್ಲಿ ಆರೋಗ್ಯ ಅಧಿಕಾರಿಗಳು ವಿಫಲರಾಗಿದ್ದಾರೆ. ಡಿ ಗ್ರೂಪ್ ನೌಕರರೇ ಇಲ್ಲಿ ವೈದ್ಯರು ಆಸ್ಪತ್ರೆಯಲ್ಲಿನ ವೈದ್ಯರು ತಮ್ಮ ಕೆಲಸವನ್ನ ಡಿ ಗ್ರೂಪ್ ನೌಕರಿಗೆ ಬಿಟ್ಟು ಆಸ್ಪತ್ರೆಯಿಂದ ಚೆಕ್ಕರ್ ಹೊಡೆಯುವ ಕೆಲಸ ಮಾಡ್ತಾ ಇದ್ದಾರೆ. ವೈದ್ಯರ ನಿರ್ಲಕ್ಷ್ಯದಿಂದ ಡಿ ಗ್ರೂಪ್ ನೌಕರ ವೈದ್ಯರ ಕೆಲಸ ಮಾಡ್ತಾ ಇದ್ದಾರೆ. ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಹಾಗೂ ಬ್ಯಾಂಡೇಜ್ ಕಟ್ಟಲು ಅದಕ್ಕೆ ಆದಂತಹ ತರಬೇತಿ ಪಡೆದಿರಬೇಕು. ಹೊರಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡುವ ಡಿ ಗ್ರೂಪ್ ಸಿಬ್ಬಂದಿ ರೋಗಿಗಳಿಗೆ ಪ್ರಥಮ ಚಿಕಿತ್ಸೆ ನೀಡುವುದು ಸಮಂಜಸವಲ್ಲ ಎಂಬುದು ಸಾರ್ವಜನಿಕರ ಕೂಗು. ಆಸ್ಪತ್ರೆ ಸೂಕ್ತ ನಿರ್ವಹಣೆ ಇಲ್ಲ, ರೋಗಿಗಳ ಪರದಾಟ ಕೇಳುವವರೇ ಇಲ್ಲ. ಇಲ್ಲಿ ಪ್ರತಿಯೊಂದು ಚಿಕಿತ್ಸೆಗೂ ರಾಜಕಾರಣಿಗಳ ಶಿಫಾರಸು ಮಾಡಿದ್ರೆ ಮಾತ್ರ ರೋಗಿಗಳ ಬಗ್ಗೆ ನಿಗಾ ವಹಿಸುತ್ತಾರೆ. ಆಸ್ಪತ್ರೆಗೆ ಹೋದ ರೋಗಿಗಳು ನರಕ ಯಾತನೆ ತಪ್ಪಿದಲ್ಲ ಎಂದು ಹೇಳಲಾಗ್ತಾ ಇದೆ. ತಾಜಾ ಸುದ್ದಿಗಾಗಿ ಎಜಿ ನ್ಯೂಸ್ 24x7 ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.